ಲೋಕಸಭೆಯಲ್ಲಿಂದು ಜನವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕಾಗಿ ಕೈಗೆತ್ತಿಕೊಳ್ಳಲಾಯಿತು. ತಿದ್ದುಪಡಿ ತರುವ ಮೂಲಕ ಕೆಲ ಕಾನೂನುಗಳನ್ನು ಅಪರಾಧ ಮುಕ್ತಗೊಳಿಸುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ. ಸಣ್ಣ ಪ್ರಮಾಣದ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸುವುದು ಮತ್ತು ದಂಡ ವಿಧಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡಲಿದೆ. 23 ಸಚಿವಾಲಯಗಳು ಜಾರಿಗೆ ತಂದಿರುವ 73 ಕೇಂದ್ರೀಯ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವ ಉದ್ದೇಶವನ್ನು ಮಸೂದೆ ಹೊಂದಿದೆ. ಒಟ್ಟು 784 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲು ಉದ್ದೇಶಿಸಲಾಗಿದೆ. ಈ ಕುರಿತ ಚರ್ಚೆಯನ್ನು ಆರಂಭಿಸಿದ್ದ ಕಾಂಗ್ರೆಸ್ನ ಚಾಮಲ ಕಿರಣ್ ಕುಮಾರ್ ರೆಡ್ಡಿ ಅನೇಕ ಕಾನೂನುಗಳನ್ನು ಅಪರಾಧ ಮುಕ್ತಗೊಳಿಸುವ ಉದ್ದೇಶವನ್ನು ಮಸೂದೆ ಹೊಂದಿದೆಯಾದರೂ ವಾಸ್ತವವಾಗಿ ಇದರಿಂದ ಅನುಕೂಲವಾಗುವುದಿಲ್ಲ ಎಂದರು. Would therefore like to conclude, Honorable Speaker Sir, that this the systematic dismantling of the fear of law. It is asking us to accept the money in the exchange of fake medicines that poison our children, to pipeline sabotage that threatens national security, to disaster relief being obstructed without consequences. ಬಿಜೆಪಿ ಸದಸ್ಯ ತೇಜಸ್ವಿ ಸೂರ್ಯ, ಸುಗಮ ಜೀವನ ಮತ್ತು ಉದ್ಯಮಿ ಸ್ನೇಹಿ ವಾತಾವರಣವನ್ನು ಮಸೂದೆ ಸುಧಾರಿಸುತ್ತದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ಅಪರಾಧ ಮುಕ್ತ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ. ಈ ಮಸೂದೆ ಮೂಲಕ ಸರ್ಕಾರ 1,000 ಸಣ್ಣ ಪ್ರಮಾಣದ ಅಪರಾಧಗಳನ್ನು ಅಪರಾಧ ಮುಕ್ತಗೊಳಿಸಲಿದೆ. ಇದು ಕೇವಲ ಸುಧಾರಣೆಯಷ್ಟೇ ಅಲ್ಲದೆ ಪ್ರಪಂಚದ ಇತರ ದೇಶಗಳು ಇದನ್ನು ಅನುಸರಿಸಲು ಮಾದರಿಯಾಗಿದೆ ಎಂದು ಹೇಳಿದರು. This was a very anomalous situation where one city had two different property taxation systems. मैं विशेष रूप में गृह मंत्री अमित शाह जी को मैं बधाई देना चाहता हूं, धन्यवाद देना चाहता हूं. 30 साल के जो मांग दिल्ली के न्यू दिल्ली निवासियों के जो मांग थे, it is finally been approved and one city one tax का unit area taxation आज लागू हो चुका है. ಇದಕ್ಕೂ ಮುನ್ನ ಆಂಧ್ರಪ್ರದೇಶ ಪುನರ್ರಚನಾ ತಿದ್ದುಪಡಿ 2026 ಸದನ ಅಂಗೀಕರಿಸಿತು. ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಮಸೂದೆ ಮಂಡಿಸಿದರು. ಅಮರಾವತಿಯನ್ನು ಆಂಧ್ರಪ್ರದೇಶದ ಏಕಮಾತ್ರ ರಾಜಧಾನಿಯಾಗಿ ಮಾನ್ಯತೆಗೊಳಿಸುವ ಉದ್ದೇಶವನ್ನು ಈ ಮಸೂದೆ ಹೊಂದಿದೆ. ಇದರ ಜಾರಿ ಮೂಲಕ ರಾಜಧಾನಿಯನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಕೇಂದ್ರ ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ, ಅವಿಭಜಿತ ಆಂಧ್ರಪ್ರದೇಶ 2 ಭಾಗವಾದ ಸಂದರ್ಭದಲ್ಲಿ ತೆಲಂಗಾಣ ಅಭಿವೃದ್ಧಿಯಲ್ಲಿ ಹಿಂದುಳಿದಿತ್ತು. ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತೆಲಂಗಾಣದಲ್ಲಿ ಅಭಿವೃದ್ಧಿ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ ಎಂದರು. ಬಿಜೆಪಿ ಸದಸ್ಯೆ ಡಿ ಪುರಂದರೇಶ್ವರಿ, ಈ ಹಿಂದೆ ಚಂದ್ರಬಾಬು ನಾಯ್ಡು ನೇತೃತ್ವದ ಸರ್ಕಾರ ಅಮರಾವತಿಯನ್ನು ರಾಜಧಾನಿಯನ್ನಾಗಿ ಘೋಷಿಸಿತ್ತಾದರೂ ನಂತರ ಅಧಿಕಾರಕ್ಕೆ ಬಂದ ವೈಎಸ್ಆರ್ಸಿಪಿ ಸರ್ಕಾರ ವಿಕೇಂದ್ರೀಕರಣದ ಹೆಸರಿನಲ್ಲಿ ತನ್ನ ಹಿತಾಸಕ್ತಿಗಾಗಿ 3 ರಾಜಧಾನಿಗಳನ್ನು ಮಾಡುವ ನಿರ್ಣಯ ತೆಗೆದುಕೊಂಡಿತು. ಹೊಸ ಮಸೂದೆ ಈ ಮೂಲಕ ಈ ತೊಡಕುಗಳಿಗೆ ಪರಿಹಾರ ದೊರಕಲಿವೆ ಎಂದರು. Not as a dispute but a lesson that when citizens trust the state will protect that trust. I urge this august house to stand with the state of Andhra Pradesh so that Amaravati stands forever a stable, lawful and proud capital and as a testament of how India honors sacrifice. ನಂತರ ಮಸೂದೆಯನ್ನು ಧ್ವನಿ ಮತದ ಮೂಲಕ ಅಂಗೀಕರಿಸಲಾಯಿತು. इसके पक्ष में है वो हाँ कहें, जो सदस्य विरोध में है वो ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ. खंड 2 विधेयक का अंग बना. ಕಳೆದ ಹಣಕಾಸು ವರ್ಷದಲ್ಲಿ 50 ವರ್ಷಗಳಲ್ಲೇ ಕಡಿಮೆ ರೈಲು ಅಪಘಾತಗಳು ಗಣನೀಯವಾಗಿ ಇಳಿಕೆಯಾಗಿವೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಲೋಕಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ ಆರ್ಥಿಕ ವರ್ಷದಲ್ಲಿ 76,352 ವಿಶೇಷ ರೈಲು ಸೇವೆಗಳನ್ನು ಒದಗಿಸಲಾಗಿದ್ದು, ಸದ್ಯ ರೈಲ್ವೆ ಜಾಲದಲ್ಲಿ 25,000ಕ್ಕೂ ಹೆಚ್ಚು ರೈಲುಗಳು ಸಂಚರಿಸುತ್ತಿವೆ. ಬಜೆಟ್ನಲ್ಲಿ ರೈಲ್ವೆ ಅಭಿವೃದ್ಧಿಗೆ ದಾಖಲೆಯ ಅನುದಾನ ಹಂಚಿಕೆ ಮಾಡಲಾಗಿದೆ. ರೈಲ್ವೆಯಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆಯಿಂದ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಪ್ರಯೋಜನವಾಗುತ್ತಿದೆ ಎಂದರು. तो ओवरऑल रेलवे की रिकॉर्ड अर्निंग्स, लोको मैन्युफैक्चर हुए 1914, जो कि पूरे मतलब कई देशों से अगर जोड़ दें उससे ज्यादा है. माननीय सांसद महोदया ने जो एक पर्टिकुलर ट्रेन के बारे में पूछा है,
उस स्पेशल ट्रेन के बारे में मैं जरूर जानकारी लेके उनको दे दूँ। ಪ್ರಶ್ನೋತ್ತರ ಕಲಾಪದ ನಡುವೆ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಸದಸ್ಯರು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ವಿರೋಧಿಸಿ ಘೋಷಣೆಗಳನ್ನು ಕೂಗಿದರು. ಪ್ರತಿಪಕ್ಷಗಳ ನಡೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಈ ಮಸೂದೆಯನ್ನು ವಿದೇಶಿ ದೇಣಿಗೆ ನಿಯಂತ್ರಿಸಲು ಜಾರಿಗೆ ತರಲಾಗುತ್ತಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಹಿತಾಸಕ್ತಿ ದೃಷ್ಟಿಯಿಂದ ಮಸೂದೆಗೆ ತಿದ್ದುಪಡಿ ಅಗತ್ಯವಾಗಿದೆ. ಯಾವುದೇ ಧರ್ಮ ಇಲ್ಲವೇ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಮಸೂದೆ ಜಾರಿ ಮಾಡುತ್ತಿಲ್ಲ. ಕೇರಳದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಸಿಪಿಎಂ ಈ ವಿಷಯವಾಗಿ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಟೀಕಿಸಿದರು. कांग्रेस और कम्युनिस्ट वालों ने गलत बात को फैलाया गया है. The Congress and Communist Party are misleading the people of Kerala about the FCRA, which is not correct. Please don't mislead the House. Please don't mislead the people of Kerala for the sake of election. सदन की कार्रवाई आज 12 बजे तक के लिए स्थगित की जाती है.